ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಾಲಿನಿ, ನಿಮ್ಮ ಮಕ್ಕಳ ತಜ್ಞೆ. ಮತ್ತು ನಾವು ಕೆಲವೊಂದು ದಿನಗಳಿಂದ ತುಂಬ ಪ್ರಚಲಿತದಲ್ಲಿರುವಂಥ ವಿಷಯದ ಬಗ್ಗೆ ಮಾತಾಡೋಣ. ಅದ್ಯಾವುದಪ್ಪ ಅಂತ ಹೇಳಿದರೆ, ಈ ಕಾಟನ್ ಕ್ಯಾಂಡಿ ಇರ್ಬೋದು, ಈ ಬಾಂಬೆ ಮಿಠಾಯಿ ಅಂತ ಕರೀತಾರೆ, ಇನ್ನೂ ಅಜ್ಜಿ ಕೂದಲು ಅಂತ ಕರೀತಾರೆ, ಇನ್ನಿತರ ಎಷ್ಟೊಂದು ಲೋಕಲ್ ಹೆಸರಿರುವಂಥ ಈ ಫೇಮಸ್ ಮಕ್ಕಳಿಗೆ ಇಷ್ಟ ಆಗುವಂಥ ತಿಂಡಿ ಬಗ್ಗೆ ರೀಸೆಂಟಾಗಿ ಬಂದಿರುವಂಥ ನ್ಯೂಸ್ ಏನಪ್ಪ ಅಂತ ಹೇಳಿದರೆ, ಈ ಕಾಟನ್ ಕ್ಯಾಂಡಿ ಕೆಲವೊಂದು ರಾಜ್ಯಗಳಲ್ಲಿ ಆಲ್ರೆಡಿ ಬ್ಯಾನ್ ಆಗಿದೆ. ಮತ್ತು ಕರ್ನಾಟಕದಲ್ಲೂ ಕೂಡ ಇದು ಬ್ಯಾನ್ ಆಗಿದೆಯಾ ಇಲ್ವಾ, ಅಥವಾ ಇದು ಒಂದು ಕಾಟನ್ ಕ್ಯಾಂಡಿ ನಿಜವಾಗ್ಲೂ ಮಕ್ಕಳಿಗೆ ಅಷ್ಟು ಮಕ್ಕಳ ಆರೋಗ್ಯಕ್ಕೆ ಹಾನಿಕರವಾಗಿರುತ್ತಾ, ಮತ್ತು ಇದನ್ನು ಮಕ್ಕಳಿಗೆ ಕೊಡಬಹುದಾ ಕೊಡಬಾರ್ದಾ, ಮತ್ತು ಕಾಟನ್ ಕ್ಯಾಂಡಿ ಅಷ್ಟೇ ಅಲ್ಲ, ಇನ್ನಿತರ ಕೆಲವೊಂದು ಡೀಪ್ ಕಲರ್ಡ್ ಇರುವಂಥ ಆಹಾರ ಪದಾರ್ಥಗಳು ಯಾವುದು, ಅದೇ ಯಾವುದೆಲ್ಲ ಮಕ್ಕಳ ಆರೋಗ್ಯದ ಮೇಲೆ ಏನೆಲ್ಲ ಪರಿಣಾಮಗಳನ್ನು ಬೀರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಲಿಕ್ಕೆ ಪ್ರಯತ್ನ ಮಾಡಿ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕ್ಯಾಂಡಿ ಅಥವಾ ಬಾಂಬೆ ಮಿಠಾಯಿ ಅಂತ ಏನು ಕರಿತೀವಿ, ಇದು ಕಾಮನ್ ಆಗಿ ಯಾವುದೇ ಪಾರ್ಕ್ಗಳಿಗೆ ಹೋದ್ರು, ಪಬ್ಲಿಕ್ ಸ್ಪೇಸಸ್ಗಳಿಗೆ ಹೋದ್ರು, ಜಾತ್ರೆಗಳಿಗೆ ಹೋದ್ರು ಮಕ್ಕಳಿಗೆ ಈಸಿಯಾಗಿ ಸಿಗುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಒಂದು ಆಹಾರದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ ಇದರಲ್ಲಿ ಎರಡು ವಿಷಯಗಳಿದೆ. ಮೊದಲನೇ ವಿಷಯದ ಬಗ್ಗೆ ಮಾತಾಡಬೇಕಂತ ಹೇಳಿದರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಕಾಟನ್ ಕ್ಯಾಂಡಿ ಅನ್ನೋಂಥದ್ದು ಸಕ್ಕರೆಯಿಂದ ಮಾಡಲ್ಪಟ್ಟಿರುತ್ತೆ. ಸೊ ಸಕ್ಕರೆ ಮಕ್ಕಳ ಶರೀರಕ್ಕೆ ಅಥವಾ ಆರೋಗ್ಯಕ್ಕೆ ಎಷ್ಟು ಹಾನಿಕರ ಅಂತ ಆಲ್ರೆಡಿ ನಾನು ಕಳೆದ ವಿಡಿಯೋಗಳಲ್ಲಿ ಮಾತಾಡಿದ್ದೇನೆ. ಸೊ ಮತ್ತೆ ಎಕ್ಸೆಸಿವ್ ಆಗಿ ಈ ರೀತಿ ಅತಿಯಾಗಿ ಸಕ್ಕರೆ ಬಳಕೆ ಆಗುವಂಥ ಅಥವಾ ಓನ್ಲಿ ಸಕ್ಕರೆ ಬಳಕೆ ಆಗುವಂಥ ಪದಾರ್ಥಗಳು ಮಕ್ಕಳಿಗೆ ಅಡಿಕ್ಟಿವ್ ಕೂಡ ಮಾಡುತ್ತೆ. ಈಗಾಗಲೇ ನೀವು ನೋಡಿರುವಂತೆ ಮಕ್ಕಳಿಗೆ ಬೊಜ್ಜುತನ ಕೂಡ ಜಾಸ್ತಿ ಆಗ್ತಾ ಇದೆ. ಎಷ್ಟೊಂದು ಮಕ್ಕಳಲ್ಲಿ ಬೊಜ್ಜುತನ ಇವಾಗ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಒಂದು ಕಾರಣ ಈ ರೀತಿ ಅತಿ ಹೆಚ್ಚಿನ ಮಾತ್ರದಲ್ಲಿ ಸಕ್ಕರೆ ಇರುವಂತಹ ಪದಾರ್ಥಗಳನ್ನು ಸೇವನೆ ಮಾಡುವಂಥದ್ದು. ಎರಡನೇದು ರೀಸೆಂಟ್ ಆಗಿ ಕೆಲವೊಂದು ಆಹಾರ ಸಂಶೋಧನಾ ಕೇಂದ್ರಗಳು ಈ ಕಾಟನ್ ಕ್ಯಾಂಡಿಯ ಸ್ಯಾಂಪಲ್ಸ್ ಅನ್ನು ತಗೊಂಡು ಅದರಲ್ಲಿ ಟೆಸ್ಟ್ ಮಾಡಿದಾಗ ಇದರಲ್ಲಿ ಕೆಲವೊಂದು ಹೆವಿ ಮೆಟಲ್ಸ್ಗಳು ಕಂಡು ಬಂದಿದೆ. ಎಸ್ಪೆಷಲಿ ರೋಡಾಮಿನ್ ಬಿ ಆಗಿರ್ಬೋದು, ಮೆಟಲಮೈನ್ ಆಗಿರ್ಬೋದು. ಈ ರೋಡಾಮಿನ್ ಬಿ ಅನ್ನುವಂಥದ್ದು ಯೂಶಲಿ ಡೈಯಿಂಗ್ ಇಂಡಸ್ಟ್ರಿ ಅಂದರೆ ಬಟ್ಟೆಗಳಿಗೆ ಕಲರ್ ಕೊಡುವಂತಹ ಇಂಡಸ್ಟ್ರಿಗಳಲ್ಲಿ ಬಳಕೆ ಆಗುವಂತಹ ಒಂದು ಮೆಟಲ್ ಆಗಿದೆ. ಸೊ ಇದು ಒಂದು ಡೀಪ್ ಕಲರ್ ಅನ್ನು ಕೊಡುತ್ತೆ. ಎಸ್ಪೆಷಲಿ ನೀವು ನೋಡಿರ್ಬೋದು, ಕಾಟನ್ ಕ್ಯಾಂಡಿ ಯೂಶಲಿ ಡಾರ್ಕ್ ಪಿಂಕ್ ಕಲರ್ ಅಥವಾ ಲೈಟ್ ಪಿಂಕ್ ಕಲರ್ ಇರುತ್ತೆ. ಸೊ ಈ ಒಂದು ಕೆಮಿಕಲ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಯಾವಾಗ ನಾವು ಇದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತೀವಿ, ನಿಯಮಿತವಾಗಿ ಮಕ್ಕಳಿಗೆ ಕೊಡ್ತೀವಿ, ಇದರಿಂದ ಮಕ್ಕಳಿಗೆ ಮುಂದೆ ಹೋಗಿ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ಇರುವಂಥದ್ದು, ಅಥವಾ ಲಿವರ್ ಅಥವಾ ಯಕೃತ್ ಅಂತ ಕರಿತೀವಿ, ಅದರ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಅಂತ ಕೆಲವೊಂದು ಸಂಶೋಧನೆಗಳು ತೋರಿಸಿದೆ. ಸೊ ಹಾಗಾಗಿ ಎಸ್ಪೆಷಲಿ ರೀಸೆಂಟ್ ಆಗಿ ತಮಿಳುನಾಡು ಮತ್ತು ಪುದುಚೇರಿ ಅನ್ನುವಂಥ ಸ್ಟೇಟ್ಸ್ಗಳಲ್ಲಿ ಇದು ಬ್ಯಾನ್ ಆಗಿದೆ. ಕರ್ನಾಟಕದಲ್ಲೂ ಕೂಡ ಇದರ ಸ್ಯಾಂಪಲ್ಸ್ ಅನ್ನು ಕಳಿಸಿದರೆ ಮುಂಬರುವಂಥ ದಿನಗಳಲ್ಲಿ ಕರ್ನಾಟಕದಲ್ಲೂ ಕೂಡ ಇದು ಬ್ಯಾನ್ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಮತ್ತೆ ಇದಷ್ಟೇ ಅಲ್ಲ, ಕೆಲವೊಂದು ಸರಿ ಈ ಒಂದು ಕಾಟನ್ ಕ್ಯಾಂಡಿಗಳಿಂದ ಫುಡ್ ಪಾಯ್ಸನಿಂಗ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಫುಡ್ ಪಾಯ್ಸನಿಂಗ್ ಅಂದರೆ ಏನಾಗುತ್ತೆ, ಮಕ್ಕಳಿಗೆ ಕೆಲವೊಂದ್ಸರಿ ಹೊಟ್ಟೆ ನೋವು ಬರುವಂಥದ್ದು, ವಾಂತಿ ಆಗುವಂಥದ್ದು. ಎಸ್ಪೆಷಲಿ ಬೇಸಿಗೆ ದಿನಗಳಲ್ಲೆಲ್ಲ ಮಕ್ಕಳನ್ನು ನಾವು ಹೊರಗಡೆ ಕರ್ಕೊಂಡು ಹೋಗ್ಲಿಕ್ಕೆ ಇಷ್ಟಪಡ್ತೀವಿ. ಬೇಸಿಗೆ ರಜದಲ್ಲಿ ಇರ್ತಾರೆ ಅಥವಾ ಮನೆ ಮುಂದೆ ಮಾರ್ಲಿಕ್ಕೆ ಬರ್ತಾರೆ, ಮಕ್ಕಳು ಒಳಗಿರ್ತಾರೆ, ಆಸೆ ಪಟ್ಟ ತಿನ್ನಿಸ್ತಾರೆ. ಸೊ ಆದಷ್ಟು ನಾನು ಮಕ್ಕಳ ತಜ್ಞಾಗಿ ನಿಮಗೆ ಅಡ್ವೈಸ್ ಮಾಡೋದೇನಪ್ಪ ಅಂತ ಹೇಳಿದರೆ, ಈ ರೀತಿಯಾದಂತಹ ಚೀಪಾಗಿ ಅಂದರೆ ತುಂಬ ಈಸಿಯಾಗಿ ಸಿಗುವಂಥ ಮತ್ತು ಡಾರ್ಕ್ ಕಲರ್ ಇರುವಂತಹ ಆಹಾರ ಪದಾರ್ಥಗಳನ್ನು ಆಲ್ಮೋಸ್ಟ್ ಮಕ್ಕಳಿಗೆ ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಈ ಒಂದು ಬೇಸಿಗೆ ಕಾಲದಲ್ಲಿ ಮಕ್ಕಳಿಗೆ ಲೂಸ್ ಮೋಷನ್ ಕೂಡ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಇದು ಒಂದು ಕಾರಣ ಆಗ್ಬೋದು. ಮತ್ತು ಬರೀ ಕಾಟನ್ ಕ್ಯಾಂಡಿ ಅಷ್ಟೇನಾ, ಅದಷ್ಟೇ ಅಲ್ಲ, ಎಷ್ಟೊಂದು ಸರಿ ನಾವು ಗೋಬಿ ಮಂಚೂರಿ ಆಗಿರ್ಬೋದು, ಕೆಲವೊಂದು ಸ್ವೀಟ್ಸ್ ಆಗಿರ್ಬೋದು ತುಂಬ ಈಸಿಯಾಗಿ ಸಿಕ್ಬಿಡುತ್ತೆ. ಸೊ ಅದಕ್ಕೆಲ್ಲನೂ ಕೂಡ ಯೂಸ್ ಮಾಡುವಂಥ ಕಲರ್ಸ್ ಏನಿದೆ ಎಲ್ಲವುದ್ರಲ್ಲೂ ಕೂಡ ಈ ರೀತಿಯಾದಂಥ ಡೀಪ್ ಕಲರ್ಸ್ ಬಳಕೆ ಆಗುತ್ತೆ. ಆ ಎಲ್ಲ ಡೀಪ್ ಕಲರ್ಸಲ್ಲೂ ಕೂಡ ಈ ರೀತಿ ಹೆವಿ ಮೆಟಲ್ಸ್ ಇರುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ಎಷ್ಟಾಗುತ್ತೋ ಅಷ್ಟು ಈ ರೀತಿಯಾದಂಥ ಡೀಪ್ ಕಲರ್ಡ್ ಇರುವಂತಹ ಅಥವಾ ಹೆಚ್ಚಿನ ಒಂದು ಸಿಹಿ ಇರುವಂತಹ ಪದಾರ್ಥಗಳನ್ನು ಮಕ್ಕಳಿಗೆ ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಜೊತೆಗೆ ಯಾವುದೇ ಆಹಾರವನ್ನಾದರೂ ಕೂಡ ನೈಸರ್ಗಿಕವಾಗಿ ಯಾವ ರೀತಿ ನಿಸರ್ಗದಿಂದ ನಮಗೆ ಸಿಗುತ್ತೆ ಅದೇ ಫಾರ್ಮಲ್ಲಿ ನಾವು ಯೂಸ್ ಮಾಡೋದು, ಹಣ್ಣುಗಳನ್ನು ಅದೇ ರೂಪದಲ್ಲಿ ಕೊಡುವಂಥದ್ದು, ಮತ್ತು ತರಕಾರಿಗಳನ್ನು ನೀಟಾಗಿ ತೊಳೆದು ಬೇಯಿಸಿ ಮಕ್ಕಳಿಗೆ ಕೊಡುವಂಥದ್ದು, ಮತ್ತು ಮನೆಯಲ್ಲೇ ಮಾಡಿರುವಂತಹ ಸ್ವೀಟ್ಸ್ ಅಥವಾ ಮನೆಯಲ್ಲೇ ಮಾಡಿರುವಂಥ ಖಾರದ ತಿಂಡಿಗಳನ್ನು ಕೊಡುವಂಥದ್ದು ಮಕ್ಕಳ ಆರೋಗ್ಯವನ್ನು ಕಾಪಾಡುವಲ್ಲಿ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ಸೊ ನಾವು ತಗೊಳ್ಳುವಂಥ ಕೆಲವೊಂದು ಸಣ್ಣ ಸ್ಟೆಪ್ ಕೂಡ ನಮ್ಮ ಮಕ್ಕಳ ಆರೋಗ್ಯ ವೃದ್ಧಿಯಾಗಲಿಕ್ಕೆ ಸಹಕಾರಿಯಾಗಿರುತ್ತೆ. ಹೋಪ್ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಪೇರೆಂಟಿಂಗ್.